ಸರ್, ಈಗ ಸಹಜವಾಗಿ ಅಂದರೆ ಹಿರಿಯ ಕಲಾವಿದರು ಸಾಕಷ್ಟು ಜನ ಸಂಕಷ್ಟದಲ್ಲಿರ್ತಾರೆ. ಕೊನೆಯ ದಿನಗಳಲ್ಲಿ ಒಂದಿಷ್ಟು ಆರ್ಥಿಕ ಪರಿಸ್ಥಿತಿ ಕಷ್ಟ ಇರುತ್ತೆ. ಸುಮಾರು ಸನ್ನಿವೇಶಗಳಲ್ಲಿ ನೋಡಿರ್ತೀವಿ. ಬಟ್ ಎಲ್ಲ ಒಂದು ಕಡೆ ಇಂತಹ ಸಂದರ್ಭದಲ್ಲೂ ಕೂಡ ಚಿತ್ರೋದ್ಯಮ ಸಾಥ್ ನೀಡುವಂಥದ್ದು ಆಗಬೇಕು ಅನ್ನುವಂಥ ನಿಮ್ಮ ಅಭಿಪ್ರಾಯ ಇದೆ. ಈ ಜನಾರ್ದನ್ ಸರ್ ಯಾವತ್ತಾದರೂ ತಮಗೆ ಇರುವಂಥ ಸಮಸ್ಯೆ ಅಂದರೆ ಅಂದರೆ ಅವಕಾಶಗಳು ಸಿಗ್ತಾ ಇಲ್ಲ, ಈ ಥರದ ವಿಚಾರಗಳನ್ನ ಯಾವತ್ತಾರು ಹಂಚ್ಕೊಂಡಿರೋಂಥದ್ದು ಇತ್ತ? ಇಲ್ಲ, ಆ ಥರ ಏನಿಲ್ಲ, ಖಂಡಿತ ಇಲ್ಲ. ಯಾಕೆಂದರೆ ಅವ್ರಿಗೆ ಬೇಕಾದ ಸಿನಿಮಾ ಮಾಡಿಬಿಟ್ಟಿದ್ರು. ಆದರೂ ಕಲಾವಿದನಿಗೆ ಅವ್ನು 1000 ಅಲ್ಲ 2000 ಸಿನಿಮಾ ಮಾಡಿರಲಿ, ಮನೇಲಿ ಕೂತ್ಕೊಳ್ಳೋದಿದೆಯಲ್ಲ, ಭಾರಿ ಹಿಂಸೆ ಕೆಲಸ ಅದು ಕಲಾವಿದರಿಗೆ. ವಾರದಲ್ಲಿ ಒಂದು 3 ದಿನ ಹಾಕ್ತೀನಿ ಆದರೂ ಹೊರಗಡೆ ಓಡಾಡಬೇಕು. ನಮಗೆ ಹಂಗೆ ಅನ್ನಿಸ್ತದೆ ಅಂದರೆ ಅವ್ರಿಗೂ ಆ ಫೀಲಿಂಗ್ ಬಂದೇ ಇರುತ್ತೆ ಖಂಡಿತ. ಆಮೇಲೆ ಅವ್ರು ಯಾವತ್ತೂ ನನಗೆ ಹಿಂಗೆ ಕಷ್ಟ ಇದೆ, ನನ್ನ ಪರಿಸ್ಥಿತಿ ಹಿಂಗಿದೆ, ಫ್ರೆಂಡ್ಸ್ಗಳು ನೀವು ಹೆಲ್ಪ್ ಮಾಡಿ, ಯಾವತ್ತೂ ನಾವು ಆ ಸೌಂಡೇ ಕೇಳಿಲ್ಲ. ಇಲ್ಲಪ್ಪ ನನ್ನ ಮಗ ಚೆನ್ನಾಗಿ ನೋಡ್ಕೊತಾವನೆ ಅನ್ನೋರು. ಆದರೂ ನಾನು ಹೇಳೋದು, ಚೆನ್ನಾಗಿದ್ದಾಗಲೇ ಏನಾದರೂ ಒಂದು ತೀರ್ಮಾನ ತೊಗೊಂಡು ಕಲಾವಿದರ ಸಂಘದಿಂದ ಒಂಚೂರು ವ್ಯವಸ್ಥೆಗಳು ಮಾಡಬೇಕು. ಈಗ ಅದಕ್ಕೆ ಯಾರು ಮುಂಚೂಣಿಯಲ್ಲಿ ನಿಂತ್ಕೊಂಡ್ರೆ ಸರಿ ಹೋಗುತ್ತೆ ಅದು ಅನ್ನೋ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ, ಬಿ ದ ಬಾಸ್. ಅದೇ ಒಂದು ಪ್ರಶ್ನೆ ಆಗ್ಬಿಟ್ಟಿದೆ ನೋಡಿ. ಇವತ್ತಿನ ಸ್ಥಿತಿ, ಇವತ್ತು ಅನುಕೂಲವಾಗಿದ್ದಾರೆ, ಪರಮಾತ್ಮ ಚೆನ್ನಾಗಿಟ್ಟವ್ರೆ, ಓಕೆ. ಕೆಲವು ಸ್ಥಿತಿಗಳೆಲ್ಲ ನೋಡ್ತೀವಲ್ಲ ನಾವು, ಹಾಸ್ಪಿಟ್ಲ್ ಮಾತ್ರೆಗಳು ಇಲ್ದಂಗೆ ಅವರು ಕೆಲವರು ಸಂಕೋಚ ಪಡ್ತಾರೆ, ಯಾರನ್ನೂ ಕೇಳಲ್ಲ. ಕೆಲವರು ಸ್ನೇಹಿತರುಗಳು ಹೇಳ್ಬೇಕಲ್ಲ, ಅವ್ನು ತುಂಬ ಕಷ್ಟದಲ್ಲಿದ್ದಾರೆ ಕೊಡ ನೋಡೋ ಅಂತ. ಕೆಲವ್ರು ಕೇಳೋದಿಲ್ಲ ಬಾಯ್ಬಿಟ್ಟು, ಹಾಗೆ ಸ್ವಾಭಿಮಾನ ಜಾಸ್ತಿ. ಅಂಥದಕ್ಕೆಲ್ಲ ಒಂಚೂರು ಏನಾದರೂ ವ್ಯವಸ್ಥೆ ಆಗಬೇಕು ಅಂತ ನನ್ನ ಇದು. ಇವಾಗ ಯಾರ್ಯಾರಿದ್ದಾರೆ ನಮ್ಮ ದೊಡ್ಡವರು, ಇನ್ನು ಮುಂದೆ ಆದರೂ ಇದ್ರ ಬಗ್ಗೆ ಒಂಚೂರು ಗಮನ ಹರಿಸಲಿ ಅಂತ ಹೇಳಿ ನನ್ನ ಭಾವನೆ. ಕೊನೆ ಸಿನಿಮಾ ಆ್ಯಕ್ಟ್ ಮಾಡಿದ್ರಿ, 2 ತಿಂಗಳು ಹಿಂದಷ್ಟೇ ಭೇಟಿ ಮಾಡಿದ್ರಿ. ಅವತ್ತಿನ ಸಂದರ್ಭದಲ್ಲಿ ಏನಾದ್ರು ಹೇಳಿರೋಂಥದ್ದು, ಕೊನೆಯದಾಗಿ ವಿಚಾರ ಮಾತನಾಡಿರೋಂಥದ್ದು, ಎಲ್ಲಿ ಶೂಟ್ ಮಾಡ್ತಾ ಇದ್ರಿ, ಏನು ಸನ್ನಿವೇಶ ಇತ್ತು, ಅವ್ರು ಹೆಂಗೆ ಭಾಗಿಯಾಗಿದ್ರು ಅನ್ನೋಂಥದ್ದು? ಇಲ್ಲ, ನಾನು ಅವ್ರು ನಿಂತ್ಕೊಳ್ಳೋ ಸ್ಥಿತಿ ನೋಡಿದಾಗಲೇ ಬೇಜಾರಾಗ್ತಿತ್ತು. ಅಣ್ಣ ಕೂತ್ಕೊಳ್ಳಿ ಚೇರ್ ಹಾಕ್ಸ್ತಿದ್ದೆ, ಬಂದು ಕೂತ್ಕೊಳ್ಳೋರು. ತುಂಬ ಸುಸ್ತಾಗ್ತಾ ಇದೆ ಕಣೋ, ಮನೇಲಿ ಇರೋಕ್ಕಾಗಿಲ್ಲ, ಒಂದಿನ ಅಂದರೂ ಅದಕ್ಕೆ ಬಂದಿದ್ದೀನಿ. ನಂದು ಅವ್ರದ್ದು ಕಾಂಬಿನೇಷನ್ ಅದು ನಾನು ತಮಾಷೆ ಮಾಡಿ, ನೋಡಿ ಕೂದಲಿಲ್ಲವ್ರನ್ನ ಬೇಕಾಗಿತ್ತು, ನಿಮ್ಮನ್ನೇ ಹುಡುಕಿದ್ದೀವಿ, ಮೊದಲಿಂದ ಇದಕ್ಕೆ ಹೆಸರುವಾಸಿ ನೀವು, ಬಾಲ್ಡಿ ಅಂತ ಜಗೇಶ್ವರದ್ದು ಇಟ್ಟು ಸಾರಿ ಹೇಳ್ಬಿಟ್ಟವರು. ಅಂಥ ಸಿನಿಮಾಗಳು ಕೊಟ್ಟಿದ್ರಿ ನೀವು ಇಬ್ಬರು ಕಾಂಬಿನೇಷನಲ್ಲಿ ಅಂದಾಗ, ಹಳೆ ಸಿನಿಮಾಗಳದೆಲ್ಲ ಕೆಲವೆಲ್ಲ ಕಾಂಬಿನೇಷನ್ ಮಾತಾಡ್ಕೊಂಡು ಕೂತಿದ್ರು, ಜಗೇಶ್ ಸರ್ದು ಇವ್ರದ್ದು. ತುಂಬ ಖುಷಿ ಆಯಿತು. ನಾನು ಅವಾಗ ನಿಮ್ಮ ಜೊತೆಲಿ ಜಾಸ್ತಿ ಆ್ಯಕ್ಟ್ ಮಾಡಲಿಲ್ಲ ನಾನು. ಹೌದು ಕಣ, ಏನು ಮಾಡೋದು, ಲೇಟಾಗಿ ಬಂದುಬಿಟ್ಟೆ ನೀನು ಅಂದರು. ಅವತ್ತಿನ ಸೀನು ಅಷ್ಟೇ, ನಾನು ತಲೆ ಕೂದಲು ಬರೋಂಥ ಆಯಿಲ್ ಮಾರೋಂಥ ಕ್ಯಾರೆಕ್ಟ್ರು, ಕಾಡಿನ ಜನ ನಾವು. ಇವ್ರು ಕೂರಿಸಿದ್ವಿ, ವಿಗ್ಗಿ ತೆಗೆದು ಬಿಸಾಕಿ ಎಲ್ಲ ತಮಾಷೆ ಮಾಡ್ಕೊಂಡು ಕೂತಿದ್ವಿ. ಕರೆಕ್ಟ್ ಆದವ್ರು ಹುಡುಕಿದ್ದೀರಪ್ಪ ಅಂದರೆ ಸುಮ್ಮನೆ ಅಂದರು. ಹಿಂಗೆ ನಡೀತಾ ಇರ್ತದೆ, ಏನು ಮಾಡೋಕ್ಕಲ್ಲ, ಆಗೋಯ್ತು. ಇನ್ನೇನಿಲ್ಲ, ಬರೀ ನೆನಪಷ್ಟೇ. ಅವರ ಆತ್ಮಕ್ಕೆ ಪರಮಾತ್ಮ ಶಾಂತಿ ಕೊಡಲಿ, ಅವ್ರ ಮನೆಯವರಿಗೆ ಈ ಕಷ್ಟನ ಭರಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ಎಸ್, ಇದಿಷ್ಟು ನಮ್ಮ ತಬಲಾ ನಾಣಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.